ಹಾಯ್ ಫ್ರೆಂಡ್ಸ್, ಹಾರ್ಡಿಕಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಮರ್ಗೆಣ್ಸಿನ ಪಲ್ಯನ ಮಾಡಿದ್ದೀನಿ. ಇದನ್ನು ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡೋದು ನೋಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಇದೇನೇ ಮರ್ಗೆಣ್ಸು. ಈ ಮರ್ಗೆಣ್ಸನ್ನ ನಾವು ಹೊಲದಿಂದ ತೊಗೊಂಡು ಬಂದಿದ್ದಾರೆ. ಇದನ್ನು ನೀಟಾಗಿ ನೀರಲ್ಲಿ ಹಾಕಿ ಉನಿ ಹಾಕಿ ತೊಳ್ಕೊಂಡ್ಬಿಡ್ಬೇಕು. ಇದನ್ನು ಸಿಪ್ಪೆನ ಬಿಡಿಸ್ಬಿಟ್ಟಿದ್ದಾರೆ ಅಮ್ಮ ನಾನು ಬರೋಷ್ಟರಲ್ಲಿ. ಈ ಥರ ಸಿಪ್ಪೆನ ನೀಟಾಗಿ ಕುಡುಗ್ಲಲ್ಲಿ ತೆಗ್ದಿದ್ದಾರೆ. ತೆಗ್ದಾದ್ಮೇಲೆ ಯಾವ ಥರ ಕಾಣಿಸ್ತಿದೆ ಅಂತಂದರೆ ಈ ಥರ ಇದೆ ನೋಡೋದಕ್ಕೆ ವೈಟ್ ಕಲರ್ ಬರುತ್ತೆ. ಇದನ್ನು ನೀಟಾಗಿ ಸಣ್ಣದಾಗಿ ನಮ್ಗೆ ಯಾವ ಸೈಜ್ ಬೇಕು ಆ ಥರ ಸೈಜಲ್ಲಿ ಕಟ್ ಮಾಡ್ಕೊಂಬಿಡ್ಬೇಕು. ಆಮೇಲೆ ಒಂದು ಪಾತ್ರೆಗೆ ನೀರಿಟ್ಕೊಂಡು ನೀರಿಗೆ ಸ್ವಲ್ಪ ಕುದಿಯೋ ಥರ ಅಥವಾ ಬೆಚ್ಚಗಾದ ತಕ್ಷಣವೇ ನಾವು ಕಟ್ ಮಾಡ್ಕೊಂಡ್ರೆ ಅಂತಹ ಮರ್ಗೆಣ್ಸೆಲ್ಲನೂ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಮಾತ್ರ. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ನಿಮ್ಮ ಕಡೆ ಸಿಗ್ತಾ ಇದೆ ಅಂತಂದರೆ ತಿನ್ನಿ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಇವಾಗ ಸಿಹಿ ಗೆಣಸು ಮತ್ತು ತೌಟ್ಗೆ ಗೆಣಸು, ಇದು ಮರಗೆಣಸು ಮತ್ತು ಇನ್ನು ತಾವರೆ ಗೆಣಸು, ಈ ಥರದ್ದೆಲ್ಲ ಗೆಣಸಂದು ಸೀಸನ್ ಇವಾಗ. ಅದು ಬಂದಾಗೆಲ್ಲ ಒಂದೊಂದನ್ನು ನಾನು ಮಾಡಿ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ನಿಮಗೇನಾದರೂ ಆ ಕಡೆ ಸಿಕ್ಕಿದ್ರೆ ಪ್ಲೀಸ್ ಡೋಂಟ್ ಮಿಸ್ ಅಂತಲೇ ಹೇಳ್ತೀನಿ. ಮಾಡ್ಕೊಂಡು ತಿನ್ನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದು ಬೇಯೋ ಅಷ್ಟರಲ್ಲಿ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬೆಂದ ಮೇಲೆ ಬಸ್ತಿಟ್ಕೊಂಡ್ರಂಥದ್ದು ನೋಡಿ. ಈ ಥರ ಬೆಂದ ಮೇಲೆ ಈ ಥರ ಮುಟ್ಟಿದಾಗ ಸಾಫ್ಟ್ ಬರುತ್ತೆ. ಅಲ್ಲಿವರೆಗೆ ಚೆನ್ನಾಗಿ ಬೇಯಿಸ್ಕೊಂಡು ಉಪ್ಪಾಗಿ ಬೇಯಿಸ್ಕೊಳ್ಳಿ. ಮರ್ತಿದ್ದೆ ನಾನು, ಉಪ್ಪಾಕಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ತುಂಬಾ ರುಚಿ ಕೊಡುತ್ತೆ ಮಾತ್ರ. ಇನ್ನು ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿ ಮೆಣಸಿನ್ಕಾಯಿನ ಹಾಕ್ಕೊಂಡ್ರೆ ಆಗುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬ ರುಚಿ ಇರುತ್ತೆ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಖಾರವಾಗಿದ್ರೇ ಅಂದರೆ ಖಾರ ಇದ್ರೇ ತುಂಬ ಚೆಂದ. ಒಣಮೆಣ್ಸೆ ಹಣ್ಣಾದರೂ ಹಾಕ್ಕೊಳ್ಳಿ ಅಥವಾ ಮೆಣಸಿನ್ಕಾಯಿ ಆದರೂ ಹಾಕ್ಕೊಳ್ಳಿ. ಈರುಳ್ಳಿ ಮೆಣಸಿನ್ಕಾಯಿ ಇರೋದ್ರಿಂದ ಬಾಯಿಗೆ ಒಂಥರ ಟೇಸ್ಟ್ ಕೊಡ್ತಾ ಇರುತ್ತೆ. ಇವಾಗ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಬಸ್ತಿಟ್ಕೊಂಡ್ರಂತಹ ಮರ್ಗೆಣ್ಸನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಇದನ್ನು ಚೆನ್ನಾಗಿ ಅದು ಎರಡನ್ನೂ ಹೊಂದ್ಕೊಳ್ಳೋ ಥರ ಒಗ್ಗರಣೆಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ರುಚಿಯಾದ ಮರ್ಗೆಣ್ಸಿನ ಪಲ್ಯ ರೆಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ರುಚಿಯಾಗಿದೆ. ತುಂಬ ಆರೋಗ್ಯಕರವಾಗಿಯೂ ಇರುತ್ತೆ. ಇದ್ರ ಜೊತೆಗೆ ಬೇಳೆ ಸಾಂಬಾರು ಜೊತೆಗೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋಗಳು ಇಷ್ಟ ಆಗ್ತದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಹಾರ್ಡಿಕಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ. ಇನ್ಯಾವ ಥರ ಅಡುಗೆಗಳು ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್.